ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಬ್ಲೌಸ್ ಪೀಸಿಂದ ಒಂದು ಸೂಪರಾದ ಮ್ಯಾಟನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಸ್ಕ್ವಯರ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇದಿಷ್ಟು ಮಾತ್ರ ಸಾಕಾಗೋದಿಲ್ಲ, ಇನ್ನೂ ಒಂದು ಐಟಮ್ ಬೇಕಾಗುತ್ತೆ. ಫಸ್ಟ್ ನಾವು ಇದನ್ನು ಹೇಗೆ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ಫಸ್ಟ್ ತೋರಿಸ್ತೀನಿ. ಆಮೇಲೆ ಮತ್ತೊಂದು ಐಟಮನ್ನು ನಾವು ಏನು ಯೂಸ್ ಮಾಡಿದ್ದೀವಿ ಅಂತ ನೋಡೋಣ. ಈಗ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ಅವನಿ ರಂಗೋಲಿ ಹಾಗೂ ಅವನಿ ಆಲ್ ಇನ್ ಒನ್ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ 3 ರೀತಿಯ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಕೂತ್ಕೊಳ್ಳಿಕ್ಕಾಗಲಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. 4.25 ಇಂಚ್ ಇದೆ. ಹಾಗೆ ಈ ಕಡೆನೂ ಬಂದು 4.25 ಇಂಚು ಇದೆ. ಇಲ್ಲಿ ನೋಡಿ, 4.25 ಇಲ್ಲ ಒಂದು 5 ಇಂಚು ಅಂತ ಅಂದ್ಕೊಳ್ಳಿ. ನನಗೆ ಒಂದು 4 ಪೀಸು ಇದೇ ಅಳತೆಯಲ್ಲಿ ಸಿಕ್ತು, ಅದಕ್ಕೋಸ್ಕರ ಎಕ್ಸ್ಟ್ರಾ ಪೀಸನ್ನು ನಾನು ಈ ಅಳತೆಯಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ 2 ಬಟ್ಟೆಯನ್ನು ಜಾಯಿನ್ ಮಾಡಬೇಕು. ಫಸ್ಟು ಈ 2 ಬಟ್ಟೆಯನ್ನು ಜಾಯಿನ್ ಮಾಡ್ಕೋಬೇಕು. ಆ ನಂತರ ಇದು ಹೀಗಾಗತ್ತಲ್ಲ, ಆಮೇಲೆ ಇದಕ್ಕೆ ಈ ಬಟ್ಟೆಯನ್ನು ಜಾಯಿನ್ ಮಾಡಬೇಕು. ಈ ಬಟ್ಟೆಯನ್ನು ಜಾಯಿನ್ ಮಾಡ್ಕೊಳ್ಳಿ. ಒಟ್ಟು 3 ಪೀಸ್ಗಳಾಗಿ ಜಾಯಿನ್ ಮಾಡಿಕೊಂಡು ಬರ್ತೀನಿ. ಈ ರೀತಿಯಾಗಿ ಜಾಯಿನ್ ಮಾಡ್ಕೊಬೇಕು. 3 ಪೀಸನ್ನು ಜಾಯಿನ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಈ 3 ಹೇಗೆ ಜಾಯಿಂಟ್ ಮಾಡ್ಕೊಂಡು ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಈಗ ಇದರ ಆಪೋಸಿಟ್ ಇಡೋಣ. ಅನಂತರ ಇದು ಮಧ್ಯದಲ್ಲಿ ಇದು ಉಲ್ಟಾ ಪಲ್ಟಾ ಹೇಗಿದೆ ಅನ್ನೋದೇ ಒಂದು ಸ್ವಲ್ಪ ನೋಡ್ಕೊಳ್ಳೋದು ಬೇಕು. ಆಮೇಲೆ ಇದು ಹೀಗೆ ಚಂದ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಾಗತ್ತೆ. ಈ 3 ಬಟ್ಟೆಯನ್ನು ಈಗ ನಾನು ಜಾಯಿನ್ ಮಾಡಿಕೊಂಡು ತೊಗೊಂಬರ್ತೀನಿ. ಹೀಗೆ ನೆಕ್ಸ್ಟು ಕೊನೆಗೆ ಫಸ್ಟಲ್ಲಿ ಇದು ಬರಬೇಕು, ಆಮೇಲೆ ನೆಕ್ಸ್ಟ್ ಇದು ಹೀಗೆ ಒಟ್ಟು ಇದೇ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡು ಬರ್ತೀನಿ. ನೋಡಿ, ಎಲ್ಲದನ್ನು ಕೂಡ 3 ಪೀಸನ್ನು ಜಾಯಿಂಟ್ ಮಾಡಿಕೊಂಡು ತೊಗೊಬಂದಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಹೀಗೆ ಜಾಯಿನ್ ಮಾಡಿ ಹೊಲಿಬೇಕು. ಹೀಗೆ ಪೂರ್ತಿ ಜಾಯಿನ್ ಮಾಡಿ ಒಂದೊಂದಕ್ಕೂ ಕೂಡ ಈ 4 ಪೀಸನ್ನು ಕೂಡ ಜಾಯಿನ್ ಮಾಡಿಕೊಂಡು ತಗೊಂಡು ಬರ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಕೂಲಿಕ್ಕೂ ಇಷ್ಟ ಆಗುತ್ತೆ. ಮತ್ತು ನಾವು ಗೆಸ್ಟ್ಗಳು ಬಂದಾಗ ಊಟಕ್ಕೆ ಹಾಕಿ ಕೂರಿಸ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಇದೇ ರೀತಿ ಉದ್ದದ್ದು ಕೂಡ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ರೀತಿ ಉದ್ದ ಮ್ಯಾಟ್ಗಳನ್ನು ಚಾಪೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಈ ಮಕ್ಕಳಿಗೆ ಆಟ ಆಡಲಿಕ್ಕೆ ಹೇಗೆ ಮ್ಯಾಟನ್ನು ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ನಾನೀಗ ಅಷ್ಟು ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಆಯಿತು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಉದ್ದಕ್ಕೆ ಚೆನ್ನಾಗಿ ಒಬ್ಬರು ಕೂರು ಹಾಗೆ ಬಂದಿದೆ. ಎಲ್ಲದನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಾಯಿತು. ನಾವು ಇನ್ನೂ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಬೇರೆ ರೀತಿಯಲ್ಲೂ ಕೂಡ ಮ್ಯಾಟನ್ನು ರೆಡಿ ಮಾಡ್ಕೊಬೋದು. ಆ ರೀತಿದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ, ಡಿಫ್ರೆಂಟಾಗಿ ಮಾಡೋವಂಥದ್ದು. ಈಗ ಬರೀ ಇಷ್ಟೇ ಇಟ್ಟರೆ ಜಾರತ್ತೆ ಮತ್ತು ತೆಳು ಆಗುತ್ತೆ, ಹೌದಾ? ಅದಕ್ಕಾಗಿ ಏನು ಮಾಡಬೇಕು, ನಾನೀಗ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂತ ಅಂದರೆ ಹಳೆ ಬೆಡ್ ಸ್ಪ್ರೆಡ್ ಇರುತ್ತಲ್ಲ, ಒಂದು ಬೆಡ್ ಸ್ಪ್ರೆಡನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ಹಳೇದು. ಅದನ್ನು ಏನು ಮಾಡಬೇಕು ಅಂತಂದರೆ ಹೀಗೆ 2 ಲೇಯರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ದಪ್ಪಗೆ ಬರುತ್ತಲ್ಲ ಅಂತ. ಮತ್ತು ನಾವು ಕೆಳಗಡೆ ಕಾಟನ್ ಬಟ್ಟೆ ಹಾಕೋದ್ರಿಂದ ಜಾರೋದು ಕೂಡ ಇರೋದಿಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಫಸ್ಟು ಕರೆಕ್ಟಾಗಿ ಇಟ್ಕೋಬೇಕು.
ಇಟ್ಕೊಂಡು ನಾವು ಈ ರೀತಿ ಪಿನ್ಗಳು ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಇದನ್ನು ತಗೊಂಡು ನಾವು ಹೀಗೆ ಎಲ್ಲೂ ಕೂಡ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಇದನ್ನು ಹೀಗೆ ಮಧ್ಯದಲ್ಲಿ ಹಾಕ್ಕೋಬೇಕು. ಬಟ್ಟೆ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಈಗ ನಾವು ಇಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಂದು ಸ್ಟಿಚ್ಚಿಂಗ್ಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋತೀನಿ. ಆ ನಂತರ ಇಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಆ ಜಾಗದಲ್ಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕೋಣ. ಆವಾಗ ಸ್ವಲ್ಪ ಸ್ಟಿಫ್ ಆಗಿ ಬರುತ್ತೆ. ನಾನೀಗ ಸುತ್ತಲೂ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಆಮೇಲೆ ಇಲ್ಲಿ ಮಿಡ್ಲಲ್ಲೂ ಕೂಡ ಇಲ್ಲಿ ಒಂದೊಂದು ಸ್ಟಿಚ್ಚು, ಹೀಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಸ್ಟಿಚ್ ಆಯಿತು. ಇಲ್ಲಿ ಎಕ್ಸ್ಟ್ರಾ ಏನೇನಿದೆ ಅದನ್ನು ಕಟ್ ಮಾಡ್ಕೊಬೇಕು. ನಾನಿಲ್ಲಿ ಹೀಗೆ ಉದ್ದುದ್ದಕ್ಕೆ ಒಂದೊಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ನಾವು ಹೀಗೆ ಸ್ಟಿಚ್ಚನ್ನು ಹಾಕೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿ ಅದು ಹೀಗೆ ಜಾರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಾವು ಇಲ್ಲೇನು ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ಚಂದ ಮಾಡಿ ಟ್ರಿಮ್ ಮಾಡ್ಕೊಬೇಕು. ಅಷ್ಟು ಕೂಡ ಟ್ರಿಮ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಪೂರ್ತಿ ಮ್ಯಾಟನ್ನು ಕೂಡ ಟ್ರಿಮ್ ಮಾಡಿಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾನು ಈ ರೀತಿದು ಪಿಂಕ್ ಕಲರ್ದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಒಂದು 2 ಇಂಚಿನ ಅಳತೆಯಲ್ಲಿ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ನಾವು ಎಲ್ಲದಕ್ಕೂ ಪೈಪಿಂಗನ್ನು ಕೊಡ್ತೀವಲ್ಲ ಅದೇ ರೀತಿಯಾಗಿ ಪೈಪಿಂಗನ್ನು ಕೊಡಬೇಕು. ನಾನು ಜಸ್ಟ್ ಇಲ್ಲಿ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕೊನೆಗೆ ಮಾಡ್ಕೊತೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಏನು ಮಾಡಬೇಕು, ನಾವಿಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸ್ಟಿಚ್ ಆದಮೇಲೆ ಇದನ್ನು ಫೋಲ್ಡ್ ಮಾಡಿ ಮತ್ತು ಇಲ್ಲೂ ಕೂಡ ಫೋಲ್ಡ್ ಮಾಡಿ ಹೀಗೆ ಟರ್ನ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಬೇಕು. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಂದಿದ್ದೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ಇದೇ ರೀತಿ ಒಂದು ಸೆಟ್ಗಳನ್ನೆಲ್ಲ ಹೊಲಿದಿಟ್ಕೊಂಡ್ಬಿಟ್ರೆ ಊಟಕ್ಕೆ ಕೂತವರಿಗೆ ಹಾಕಲಿಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ. ನಾವಿಲ್ಲ ಇನ್ನೊಂಚೂರು ದೊಡ್ಡ ಬೇಕು, ನಮಗೆ ಇಷ್ಟು ಸಣ್ಣ ಸಾಕಾಗೋದಿಲ್ಲ ಅಂತಂದರೆ ಇನ್ನೊಂದು ಪೀಸ್ಗಳನ್ನು ನೀವು ಎಕ್ಸ್ಟ್ರಾ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಇನ್ನೇನು ಮಾಡ್ಬೋದಪ್ಪ ಅಂತಂದರೆ ಈ ಪೀಸ್ಗಳನ್ನೇ ನಾವು ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ, ನಾನಿಲ್ಲಿ 5 ಇಂಚನ್ನು 4.25 ಇಂಚ್ 5 ಇಂಚ್ ಅಂದ್ಕೊಳ್ಳಿ, 5 ಇಂಚನ್ನು ಇಟ್ಕೊಂಡಿದ್ನಲ್ಲ ಅದೇ ರೀತಿ 6 ಇಂಚನ್ನು ನಾವು ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಫ್ರೆಂಡ್ಸ್, ನಾವಿವತ್ತು ಹಳೇ ಟವಲ್, ಏನು ಯೂಸಿಗೆ ಬರದೇ ಇರೋವಂಥ ಟವಲ್ ಇದ್ದರೆ ಇವತ್ತು ಸೂಪರ್ ಆದ ಒಂದು ಐಟಮನ್ನು ಮಾಡ್ಬೋದು. ನಿಮಗೆ ಏನು ಮಾಡ್ತಾ ಇರ್ಬೋದು ಅಂತ ಗೊತ್ತಾಗಿರ್ಬೋದು. ನೆಕ್ಸ್ಟ್ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಲೈಕ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಒಂದು ಸರಿ ಒತ್ತಿಬಿಡಿ. ಹಾಗೆ ಅಲ್ಲಿ ಪಕ್ಕಕ್ಕೇ ಶೇರ್ ಅಂತ ಆಪ್ಷನ್ಸ್ ಇದೆ, ಅದನ್ನು ಕೂಡ ಒತ್ತಿದ್ರೆ ನಿಮ್ಮ ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ಓಪನ್ ಆಗುತ್ತೆ. ನಿಮಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ. ಮತ್ತು ನಮಗೆ ಇದೇ ರೀತಿಯಾಗಿ ಹೊಸ ವಿಡಿಯೋಗಳು ಹಾಕಲಿಕ್ಕೆ ನಮಗೂ ಕೂಡ ಮನಸ್ಸು ಬರುತ್ತೆ. ಇಷ್ಟು ಜನ ನೋಡ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ. ಮತ್ತು ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ತಿಳಿಸಿ ನಮಗೆ ಆವಾಗಲೂ ಕೂಡ ಎನ್ಕರೇಜ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನಮ್ಮನ್ನು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಹಾಗೆ ನಿಮಗೆ ಯಾವ್ದಾದ್ರು ಮೆಟೀರಿಯಲ್ಸ್, ಟೈಲರಿಂಗು, ಆರಿ ವರ್ಕು, ಹ್ಯಾಂಡ್ ಎಂಬ್ರಾಯ್ಡ್ರಿ ಯಾವುದ್ರದ್ದೇ ಮೆಟೀರಿಯಲ್ಸ್ ಬೇಕಾದರೂ ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಸಲ್ಲಿ ಸಿಗುತ್ತೆ. ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಕೂಡ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಬೋದು. ನಾನು ಇಲ್ಲೊಂದು ಹಳೆ ಟವಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಕೋರ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ. ನಾನು ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಒಂದು ಮ್ಯಾಟನ್ನು ಮಾಡ್ತಾಯಿದ್ದೀನಿ. ಕೂತ್ಕೊಳ್ಳಿಕ್ಕೂ ಬರುತ್ತೆ, ಏನು ಬೇಕಾದರೂ ಕೂಡ ಮಾಡ್ಬೋದು. ನಾವು ಕಾಲು ಒರೆಸ್ಲಿಕ್ಕೂ ಬೇಕಾದ್ರೆ ಹಾಕ್ಕೊಬೋದು, ಇಲ್ಲ ಕೂತ್ಕೊಳ್ಳಿಕ್ಕೂ ಕೂಡ ತುಂಬ ಚೆನ್ನಾಗಿನೇ ಆಗುತ್ತೆ. ನಾ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸೈಡಲ್ಲಿ ಓಪನ್ ಇಟ್ಕೊಬೇಕು. ನಾನಿಲ್ಲಿ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ನಾನಿಲ್ಲಿ ಈ ಮೇನ್ ಕೋರ ಬಟ್ಟೆ ಇದೆಯಲ್ಲ ಆ ಕ್ಲಾತನ್ನು ನನಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಟವಲನ್ನು ಕೊನೆಯಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು ಅಂತ ಹಾಗೆ ಬಿಟ್ಟಿದ್ದೀನಿ. 19 ಇಂಚು ಉದ್ದ ನೋಡಿ, 19 ಇಂಚ್ ಉದ್ದ, ಹಾಗೆ
ಅಗಲ ಬಂದು 14 ಇಂಚು ಅಗಲ, 14 ಇಂಚನ್ನು ತಗೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಟವಲನ್ನು ಇಟ್ಕೊಂಡು 3 ಸೈಡಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊತೀನಿ. ಅಂದರೆ ನಮಗೆ ಬೇಸಿಗೆ ಏನಾದರೂ ಬೇಕಲ್ಲ, ನಾವು ಟವಲನ್ನೇ ಏನಕ್ಕೆ ಕೆಳಗಡೆ ಹಾಕ್ತೀವಿ ಅಂದರೆ ಜಾರಬಾರ್ದು, ನಾವು ನೆಲಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಜಾರಬಾರ್ದು ಅಂತ ನಾನಿಲ್ಲಿ ಟವಲನ್ನು ತೊಗೊಂಡಿದ್ದೀನಿ. ಇದು ತುಂಬ ಯೂಸ್ ಮಾಡಿ ಬಿಟ್ಟಿರೋ ಟವಲ್ ಇದು. ನಾನೀಗ 3 ಕಡೆ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಇಲ್ಲಿ 3 ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಈ ಕಡೆ ಓಪನ್ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟೇ ಮಾಡಿದ್ರೆ ಮ್ಯಾಟ್ ಆಗಿಲ್ಲ, ಇನ್ನು ಮುಂದೆ ಏನೇನೋ ಮಾಡೋದಿದೆ. ನೀವು ಕೊನೆಯವರೆಗೂ ಕೂಡ ವಿಡಿಯೋವನ್ನು ನೋಡಬೇಕು. ಈಗ ಪೂರ್ತಿ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ಳಿ. ನೀಟಾಗಿ ಮಾಡ್ಕೊಂಡು ಆದಮೇಲೆ ಇಲ್ಲೆಲ್ಲ ಕಡೆನೂ ಇದನ್ನು ಸರಿ ಮಾಡ್ಕೊಬೇಕು. ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಬೇಕು, ಅಂದರೆ ಅದು ಸ್ಟಿಫ್ ಆಗಿ ಕೂರುತ್ತಲ್ಲ ಅದಕ್ಕೋಸ್ಕರ. ಇಷ್ಟು ಮಾಡಿಕೊಂಡು ಇಲ್ಲಿ ಇದೆಯಲ್ಲ, ಇಲ್ಲೂ ಕೂಡ ಫೋಲ್ಡ್ ಮಾಡಿ ಹೀಗೆ ಒಳಗಡೆ ಹೊಲ್ಕೊಬೇಕು. ಹೀಗೆ ಫೋಲ್ಡ್ ಮಾಡಿ ಹಿಂಗೆ ಸುತ್ತಲೂ ಕೂಡ ಮತ್ತೆ ಹೊಲ್ಕೊತೀನಿ. ಆಮೇಲೆ ಮಧ್ಯಕ್ಕೆ ದೂರಕ್ಕೆ ಒಂದೊಂದು ಲೈನನ್ನು ಹಾಕೋಣ. ಅಂದರೆ ಕ್ವಿಲ್ಟ್ ನಾವು ರೆಡಿ ಮಾಡ್ಕೊಂಡಂಗೆ ರೆಡಿ ಮಾಡ್ಕೊಳ್ಳೋಣ. ಆವಾಗ ಇನ್ನೊಂದು ಸ್ವಲ್ಪ ಇದಾಗುತ್ತೆ. ಕೊನೆ ಮೇಲ್ಗಡೆಯಿಂದ ವೇಸ್ಟ್ ಬಟ್ಟೆಯಲ್ಲಿ ಇನ್ನೇನೇನೋ ಮಾಡೋದಿದೆ, ಅದನ್ನು ಕೂಡ ಹೇಳ್ತೀನಿ. ಫಸ್ಟು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಹೀಗೆ ಮಧ್ಯಕ್ಕೆಲ್ಲ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡಕ್ಕೆ ಮಾಡಿಕೊಂಡೆ. ಇಷ್ಟಾದರೆ ಕೆಲಸ ಆಗಲಿಲ್ಲ. ನಾನು ಅದಕ್ಕೆ ಏನು ಮಾಡಿದ್ದೀನಿ, ಹೀಗೆ ಕಟ್ ಮಾಡಿದ ಬಟ್ಟೆ ಎಲ್ಲ ಇತ್ತು ಬೇರೆ ಬೇರೆ ಕಲರಿಂದೆಲ್ಲ. ನಾನು ಅದರಲ್ಲಿ ಒಂದು 2 ದೊಡ್ಡ ಲೈನಿಂಗ್ ಪೀಸ್ ಇತ್ತು, ಅಂದರೆ ಅಥವಾ ಬ್ಲೌಸ್ ಪೀಸನ್ನು ಯಾವ್ದು ಬೇಕಾದ್ರೂ ತೊಗೋಬೋದು. ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ 2 ಇಂಚಿನಷ್ಟು ಕಟ್ ಮಾಡ್ಕೊಬೇಕು. ಹೀಗೆ ಒಂದು ಅಂದಾಜಲ್ಲಿ 2 ಇಂಚಿನಷ್ಟು ಉದ್ದಕ್ಕೂ ಕೂಡ ಕಟ್ ಮಾಡ್ಕೊಬೇಕು. ನಾನು ಇಷ್ಟೇ ಕಟ್ ಮಾಡಿ ತೋರಿಸ್ತೀನಿ. ಉದ್ದಕ್ಕೂ ಕಟ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಫೋಲ್ಡ್ ಮಾಡಬೇಕು ಮಧ್ಯದಲ್ಲಿ. ಆಮೇಲೆ ಇಷ್ಟಿಷ್ಟು ಹತ್ತಿರಕ್ಕೆ ಈ ರೀತಿಯಾಗಿ ಹೀಗೆ ಫ್ರಿಲ್ ಕೊಡ್ತಾ ಹೊಲಿಬೇಕು. ಇದಕ್ಕಲ್ಲ, ನಾವು ಬರೀ ಜಸ್ಟ್ ಫ್ರಿಲ್ಗಳನ್ನು ರೆಡಿ ಮಾಡ್ಕೊಬೇಕು. ಏನು ಮಾಡಬೇಕು, 2 ಇಂಚಿನ ಬಟ್ಟೆಯನ್ನು ತಗೋಬೇಕು, ಹೀಗೆ ಫೋಲ್ಡ್ ಮಾಡಬೇಕು, ಈ ರೀತಿಯಾಗಿ ಫ್ರಿಲ್ ಕೊಟ್ಕೊಂಡು ಹೊಲಿಬೇಕು. ನಾನಿಲ್ಲಿ 2 ಕಲರಿನ ಬಟ್ಟೆಯನ್ನು ಹೀಗೆ ಫ್ರಿಲ್ ಕೊಟ್ಟು ಹೊಲ್ಕೊಂಡಿದ್ದೀನಿ. ಯಾವ ರೀತಿ ಕಾಣಿಸುತ್ತೆ, ಎಷ್ಟು ಹೊಲ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ ಆಲ್ರೆಡಿ 2 ಕಲರಿನ ಬಟ್ಟೆಯನ್ನು ತಗೊಂಡು ಈ ರೀತಿಯಾಗಿ ಫ್ರಿಲ್ ಕೊಟ್ಕೊಂಡು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾವು ಹೊಲಿತಾನೂ ಮಾಡ್ಕೊಬೋದು, ಅದು ಬಟ್ ತುಂಬ ಟೈಮ್ ಆಗುತ್ತೆ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಬಟ್ಟೆಗೆ ತಗೋಬೇಕು. ಇದು ಕೆಳಗಡೆ ಟವಲ್ಲು ಕೆಳಗಡೆ ಬರುತ್ತೆ. ಈಗ ಏನು ಮಾಡಬೇಕು ಅಂತಂದರೆ ಇದು ತುದಿಯಲ್ಲ, ಹೀಗೆ ಫಸ್ಟ್ ಹೀಗೆ ಇಟ್ಕೊಂಡು ಇಲ್ಲಿಗೆ ಹೊಲಿಗೆ ಹಾಕಬೇಕು. ತುದಿಯಲ್ಲಿ ಹೀಗೆ ಇಟ್ಕೊಂಡು ಹೊಲಿಗೆ ಹಾಕ್ಕೊಬೇಕು. ಪೂರ್ತಿ ಕೂಡ ಹಾಕ್ಕೋಬೇಕು. ಹೀಗೆ ಸುತ್ತಲೂ ಕೂಡ ಹಾಕ್ಕೊಬೇಕು. ಒಂದು ಸುತ್ತಲೂ ಹೀಗೆ ಇಟ್ಕೊಂಡು ಇದೇ ರೀತಿಯಾಗಿ ಹಾಕ್ಕೊತೀನಿ. ಈಗ ಇಲ್ಲಿಗೆ ಇದು ಬಟ್ಟೆ ಮುಗೀತು. ಆವಾಗ ಏನು ಮಾಡಬೇಕು, ನೆಕ್ಸ್ಟ್ ಬಟ್ಟೆ ನಾನು ಕಟ್ ಮಾಡಿಲ್ಲ, ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಹೀಗೆ ಇಟ್ಕೊಂಡು ಹೀಗೇ ಮುಂದುವರಿಸ್ತಾ ಹೋಗಬೇಕು. ಸುತ್ತಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತಗೊಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಾಯಿತು. ನಾನು ಇಷ್ಟು ಡಿಫ್ರೆನ್ಸ್ ಬಿಟ್ಟು 1/4 ಇಂಚು ಡಿಫ್ರೆನ್ಸ್ ಬಿಟ್ಟು ಹೊಲಿದಿದ್ದೀನಿ. ಏನಕ್ಕೆ ಅಂದರೆ ಎಡ್ಜಲ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ನಾವು ಮತ್ತೊಂದು ಕಲರಿಂದ ಇಟ್ಕೊಂಡಿದ್ನಲ್ಲ, ಅದು ಒಂದಿದು ಒಂದದು ಅಂತ ಮಾಡ್ಕೊತ ಹೋಗೋಣ. ಎಲ್ಲಿವರೆಗೆ ಬರುತ್ತೋ ಅಷ್ಟು ಆಯಿತು. ಈಗ ನೆಕ್ಸ್ಟ್ ಸಾಕಾಗಲಿಲ್ಲ ಅಂತ ಆದರೆ ಏನು ಮಾಡಬೇಕು ಅಂದರೆ ಬೇರೆ ಕಲರನ್ನು ಅಟ್ಯಾಚ್ ಮಾಡೋಣ. ನೋಡಿ, ಈಗ ನೆಕ್ಸ್ಟು ಹೀಗೆ ಇಟ್ಕೊಂಡು ಹೊಲಿಬೇಕು. ಕಾಣಿಸ್ತದಲ್ಲ, ಇಲ್ಲಿ
ಇಲ್ಲೊಂದು ಅರ್ಧ ಇಂಚಿನ ಗ್ಯಾಪಲ್ಲಿ. ಮತ್ತಿದು ಆಡಾಗಿ ಕಾಣಿಸ್ಬಾರ್ದು, ಅದಕ್ಕಾಗಿ ಒಂದು ಅರ್ಧ ಇಂಚಿನ ಗ್ಯಾಪಲ್ಲಿ. ಇಲ್ಲಿ ನಮಗೆ ಇದು ಹೊಲಿದಿದ್ದೆಲ್ಲ ಕಂಡ್ರೆ ಅಷ್ಟು ನೀಟಾಗಿ ಅನಿಸೋದಿಲ್ಲಲ್ವಾ, ಅದಕ್ಕಾಗಿ ಒಂದು ಅರ್ಧ ಇಂಚಿನ ಗ್ಯಾಪಲ್ಲಿ ಮತ್ತೆ ಹೀಗೆ ಸುತ್ತ ಹೊಲಿಬೇಕು. ಆನಂತರ ಮತ್ತೆ ಪಿಂಕ್ ಕಲರ್ದು ಹೀಗೆ ಹೊಲಿಬೇಕು. ಆಮೇಲೆ ಮತ್ತೆ ಬ್ಲೂ ಕಲರ್ ಹೀಗೆ ಒಂದೊಂದೇ ಕಲರನ್ನೇ ಹೊಲಿಬೇಕು. ತುದಿ ಮಧ್ಯದವರೆಗೂ ಕೂಡ ಅದೇ ರೀತಿಯಾಗಿ ಹೊಲ್ಕೊಬೇಕು. ಮಧ್ಯದಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದೇ ರೀತಿಯಾಗಿ ಇದು ಸಾಕಾಗಿಲ್ಲ ಅಂದರೆ ಬೇರೆ ಕಲರನ್ನು ಕೂಡ ಅಟ್ಯಾಚ್ ಮಾಡಿ ನಾನು ಮತ್ತೆ ಒಂದು ಮಧ್ಯೆ ಇನ್ನೊಂದು ಡಿಫ್ರೆಂಟ್ ಕಲರ್ಗನ್ನು ಹಾಕ್ತೀನಿ. ಇಷ್ಟು ಹಾಕ್ಕೊಂಡು ಮಧ್ಯೆ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಪೂರ್ತಿ ಕೊಟ್ಟರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ಬೋದಲ್ವ ಫ್ರೆಂಡ್ಸ್. ನಾನೀಗ ಇಲ್ಲಿ ನೆಕ್ಸ್ಟು ಪಿಂಕನ್ನು ಕೊಡ್ತೀನಿ. ಈಗ ಇನ್ನೊಂದು ಲೇಯರು ನಾ ಪಿಂಕನ್ನು ಕೊಟ್ಕೊತೀನಿ. ಆಮೇಲೆ ನೆಕ್ಸ್ಟ್ ಯಾವ ಕಲರ್ ಕೊಟ್ಟಿದ್ದೀನಿ ಅಂತ ನಾನು ಮಿಡ್ಲ್ವರೆಗೆ ಬಂದು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿವರೆಗೂ ಕೂಡ ಹೊಲ್ಕೊಂಡು ತೊಗೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಇಲ್ಲೂ ಕೂಡ ಒಂದೊಂದು ಸ್ಟಿಚ್ ಬರೋದ್ರಿಂದ ನಮಗೆ ಚೆನ್ನಾಗೇ ಬರುತ್ತೆ, ಅಂದರೆ ಸ್ಟಿಫ್ ಆಗಿ ಕೂಡ ಇರುತ್ತೆ. ಈಗ ಇಲ್ಲಿಷ್ಟು ಜಾಗದಲ್ಲೂ ಕೂಡ ಹಿಂಗೇನೆ ಫ್ರಿಲ್ ಕೊಡ್ತಾನೆ ಹೋದರೆ ಇಲ್ಲಿ ಒಂಥರ ಆಡಾಗಿ ಅನಿಸುತ್ತಲ್ಲ, ಅದಕ್ಕಾಗಿ ನಾನು ಇಲ್ಲಿಗೆ ನಿಲ್ಲಿಸಿದ್ದೀನಿ. ನನಗೆ ಬ್ಲೂ ಸೇಮ್ ಪೀಸಸ್ ಸಿಕ್ತು, ಪಿಂಕು ಒಂದು ಸ್ವಲ್ಪ ಕಲರ್ ಚೇಂಜ್ ಇರೋದು ಸಿಕ್ತು. ಅಂದರೆ ಎರಡೇ ಕಲರ್ ಆದರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡಿದೆ. ಹಾಗೆ ನನಗೆ ಇಲ್ಲೊಂದು ಪೀಸನ್ನು ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಎರಡು ಫೋಲ್ಡ್ ಬೇಕಾದ್ರೆ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿ ಹೀಗೆ, ಮತ್ತು ಇಲ್ಲೂ ಫೋಲ್ಡ್ ಮಾಡಿ ಹೀಗೆ ಸುತ್ತಲೂ ಕೂಡ ಬರೋ ರೀತಿಯಲ್ಲಿ ಹೀಗೆ ಸ್ಟಿಚ್ ಮಾಡಬೇಕು. ಆವಾಗ ಮಧ್ಯಕ್ಕಷ್ಟು ಈ ರೀತಿಯಾಗಿ ಅಂತ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯೆ ಇದಿಷ್ಟಾದರೆ ಏನು ಪ್ರಾಬ್ಲಮ್ ಏನಾಗೋದಿಲ್ಲ, ಧೂಳು ತೆಗಿಯೋಕ್ಕೂ ಕೂಡ ಚೆನ್ನಾಗೇ ಆಗುತ್ತೆ. ಚಂದ ಮಾಡಿ ಕಾಲೊರೆಸ್ಲಿಕ್ಕಾಗಿರ್ಬೋದು, ಇಲ್ಲ ಸುಮ್ಮನೆ ನಿಂತ್ಕೊಂಡು ಪಾತ್ರೆ ತೊಳಿಲಿಕ್ಕೆ, ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಂಬಂದೆ. ನಮಗೆ ಬೇಕು ಅಂತಂದರೆ ಇಲ್ಲಿ ಮಧ್ಯಕ್ಕೆ ನಾವು ಸ್ಟಿಚ್ಚನ್ನು ಮಾಡ್ಕೊಬೋದು. ಇದು ಕೂಡ ಒಂದು ಸ್ವಲ್ಪ ಸ್ಟಿಫ್ ಆಗಿ ಆಗುತ್ತೆ ಅಂತ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫ್ರೆಂಡ್ಸ್, ನಾವಿವತ್ತು ಈ ರೀತಿ ಕಟ್ ಆದ ಬ್ಲೌಸ್ ಪೀಸಿಂದ ಒಂದು ಸೂಪರ್ ಆದ ಒಂದು ಮ್ಯಾಟನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ಇನ್ನೆರಡು ಚಾನಲ್ ಅವನಿ ಆಲ್ ಇನ್ ಒನ್, ಮಾರಂಗೋಲಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ಎಲ್ಲರೂ ನೋಡಿದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಇಷ್ಟಿಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಏನು ಮ್ಯಾಟ್ ಮಾಡ್ತಾರಪ್ಪ ಅಂತ ಅಂದ್ಕೊತಿದ್ದೀರಾ. ಆಲ್ರೆಡಿ ಅರ್ಧ ಬ್ಲೌಸ್ ಪೀಸು ಯಾವ್ಯಾವುದೋ ವಿಡಿಯೋಕ್ಕೆ ಯೂಸ್ ಮಾಡಿದ್ದಾಗಿತ್ತು, ಅದಕ್ಕಾಗಿ ತೊಗೊಂಡಿದ್ದೀನಿ. ಅದು ಹೀಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಎಲ್ಲೇ ಒಂದಷ್ಟು ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಅಳತೆ ಮಾತ್ರ ನಾನು 2.5 ಇಂಚನ್ನು ತೊಗೊಂಡಿದ್ದೀನಿ. ನೋಡಿ, 2.5 ಇಂಚನ್ನು ಹೀಗೆ ಅಗಲ ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಉದ್ದ ಇಷ್ಟೇ ಉದ್ದ ಬೇಕು ಅಷ್ಟೇ ಉದ್ದ ಬೇಕು ಅಂತ ಏನಿಲ್ಲ. ನಾನು ಒಂದೊಂದು ಹೇಗೆ ಇದೆಯೋ ಆ ಸೈಜಿನಲ್ಲಿ ಉದ್ದುದ್ದಕ್ಕೆ ಒಟ್ಟು 2.5 ಇಂಚನ್ನು ಇಟ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಬ್ಲೌಸ್ ಪೀಸು ಎಷ್ಟು ಇದೆಯೋ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಒಂದಷ್ಟು ಕಲರ್ಗಳು ಇದ್ದಾವೆ. ಈಗ ನಾವು ಅದನ್ನು ಮಿಕ್ಸ್ ಮಾಡ್ಕೊತ ಹೀಗೆ ಎಲ್ಲ ಬ್ಲೌಸ್ ಪೀಸನ್ನು ಜಾಯಿನ್ ಮಾಡ್ತಾ ಬರಬೇಕು. ಹಿಂಗೆ ಉದ್ದ ಪೀಸ್ ಆಗಬೇಕು. ಹೀಗೆ ಅಷ್ಟನ್ನು ಕೂಡ ಹೀಗೆ ಜಾಯಿನ್ ಮಾಡಿಕೊಂಡು ನಮಗೆ ಯಾವ ಬ್ಲೌಸ್ ಪೀಸ್ ಆದಮೇಲೆ ಯಾವ್ದು ಬೇಕು ಅಂತ ನೋಡಿಕೊಂಡು ಉದ್ದಕ್ಕೆ ಜಾಯಿನ್ ಮಾಡಿಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಕೊನೆವರೆಗೂ ಕೂಡ ವಿಡಿಯೋವನ್ನು ನೋಡಿ. ಹಾಗೆ ನೀವು ಎಲ್ಲಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲದನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಎಲ್ಲ ಬಟ್ಟೆ ಪೀಸ್ಗಳನ್ನು ಕೂಡ ಎಲ್ಲ ಬ್ಲೌಸ್ ಪೀಸ್ಗಳನ್ನು ಕೂಡ ನಾನು ಜಾಯಿಂಟ್ ಮಾಡಿಕೊಂಡು
ತೊಗೊಂಡು ಬಂದಿದ್ದೀನಿ. ಅದೇ ಕಲ್ಲರ್ ಅಂದ್ಕೊಂಡೇನು ನೋಡಲಿಲ್ಲ, ಯಾವ್ಯಾವ ಕಲ್ಲರ್ ಕೈಗೆ ಸಿಗುತ್ತೋ ಎಲ್ಲದನ್ನು ಕೂಡ ಒಂದೊಂದಾಗಿ ಜಾಯಿಂಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ, ಹೇಗೆ ಮ್ಯಾಟನ್ನು ಮಾಡೋದು ಅಂತ. ನಾನು ಇಲ್ಲೊಂದು ಬೆಡ್ ಸ್ಪ್ರೆಡನ್ನು ತೊಗೊಂಡಿದ್ದೀನಿ. ಬೆಡ್ ಸ್ಪ್ರೆಡ್ಡು ನಿಮ್ಮ ಹತ್ರ ಹಳೇದು ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ನೀವು ಉಟ್ಟು ಬಿಟ್ಟಿರೋ ಸೀರೆಯನ್ನು 2 ಲೇಯರ್ ಆಗಿ ಮಾಡಿಕೊಂಡ್ರೆ ದಪ್ಪ ಬರುತ್ತೆ. ಕೆಳಗಡೆ ಯಾವುದಾದ್ರು ಒಂದು ಕಾಟನ್ ಪೀಸನ್ನು ಹಾಕಿದ್ರೆ ಮ್ಯಾಟು ಜಾರೋದಿಲ್ಲ. ಇಲ್ಲ ಅಂತಂದರೆ ಟವಲ್ ಇದ್ದರೂ ಕೂಡ ಕಟ್ ಮಾಡಿ ಹಾಕ್ಕೊಬೋದು. ನಾನು ಒಂದು ಸ್ವಲ್ಪ ದೊಡ್ಡಕ್ಕಿರಲಿ, ಆರಾಮಾಗಿ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಬರಲಿ ಅಂತ ನಾನೊಂದು ಸ್ವಲ್ಪ ದೊಡ್ಡ ಮ್ಯಾಟನ್ನು ಹೊಲಿತಾ ಇದ್ದೀನಿ. ಇದು ನಾನು ಯಾವ ಅಳತೆಯಲ್ಲಿ ಹೊಲಿತಾ ಇದ್ದೀನಿ ಅಂತ ಅಂದರೆ 21 ಇಂಚು ಅಗಲ, ಹಾಗೆ ಉದ್ದ ಬಂದು 26 ಇಂಚು ಉದ್ದ. ಈ ಅಳತೆಯ ಬಟ್ಟೆಯನ್ನು ತಗೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಇಲ್ಲೆಲ್ಲೂ ಕೂಡ ಎಡ್ಜ್ ಪೀಸ್ಗಳನ್ನು ನಾನೆಲ್ಲೂ ಕೊಟ್ಕೊತಾ ಇಲ್ಲ, ಅಂದರೆ ಪೈಪಿಂಗನ್ನು ನಾನೆಲ್ಲೂ ಕೂಡ ಕೊಟ್ಕೊತಾ ಇಲ್ಲ. ಈಗ ಫಸ್ಟ್ ಪೀಸು ನಾರ್ಮಲ್ಲಾಗಿ ಹೀಗೆ ಇಟ್ಕೊಂಡು ಇದರ ಮೇಲೆ ಸ್ಟಿಚ್ ಮಾಡ್ತಾ ಬರ್ತೀನಿ. ಇಲ್ಲಿವರೆಗೆ ಸ್ಟಿಚ್, ತುದಿವರೆಗೂ ಕೂಡ ಸ್ಟಿಚ್ ಆದಮೇಲೆ ಇಲ್ಲಿಗೆ ಕಟ್ ಮಾಡಬೇಕು. ಕೊನೆಗೆ ಇದನ್ನು ಇಲ್ಲಿ ಫಸ್ಟು ನಾನು ಇದೊಂದು ಪೀಸನ್ನು ಸ್ಟಿಚ್ ಮಾಡ್ಕೊಂಡು ತೊಗೊಂಬರ್ತೀನಿ, ಆಮೇಲೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ತುದಿವರೆಗೆ ಸ್ಟಿಚ್ ಆದಮೇಲೆ ನಾವು ಇಲ್ಲಿಗೆ ಬಟ್ಟೆಯನ್ನು ಕಟ್ ಮಾಡಬೇಕು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ ಒಂದ್ಸರಿ ಉದ್ದಕ್ಕೂ ಕೂಡ ಸ್ಟಿಚ್ ಮಾಡಿ ಆಯಿತು. ಈಗ ನಾವು ಹೀಗೆ ಇಟ್ಕೊಂಡು ಇಲ್ಲಿಗೆ ಸ್ಟಿಚ್ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು. ಆ ನಂತರ ಅದು ಹೀಗೆ ಬರುತ್ತಲ್ಲ, ಬಂದ ಮೇಲೆ ಇಲ್ಲೂ ಕೂಡ ಮೇಲ್ಗಡೆನೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಬೇಕು. ಒಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ. ಆವಾಗ ಯಾವ ರೀತಿ ಕಾಣಿಸುತ್ತೆ, ಹೇಗೆ ಟರ್ನ್ ಮಾಡೋದು ಅಂತ ಇನ್ನೊಂದು ಸಾರಿ ತೋರಿಸ್ತೀನಿ. ನೋಡಿ, ಇಲ್ಲೊಂದು ಸ್ಟಿಚ್ ಆಯ್ತಲ್ಲ. ಈಗ ಏನು ಮಾಡಬೇಕು, ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು, ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಜಾಸ್ತಿ ಸ್ಟಿಚ್ ಬರುತ್ತೆ ಅಂದ್ಕೊಂಡು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಆವಾಗ ನೀಟಾಗಿ ಬರೋದಿಲ್ಲ. ಈಗ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊತೀನಿ. ಇದೇ ರೀತಿ ಈ ಪೀಸನ್ನು ಹೇಗೆ ಇಟ್ಟು ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿ ಸ್ಟಿಚ್ ಮಾಡ್ತಾ ಮಾಡಿಕೊಂಡು ಬರ್ತೀನಿ. ನೋಡಿ, ಒಂದು ಬಟ್ಟೆ ಆದಮೇಲೆ ಒಂದು ಬಟ್ಟೆಯನ್ನು ಹೀಗೆ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ಈಗ ಹೀಗೇ ಇಲ್ಲಿ ಹೀಗೆ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ. ಈಗ ಹೀಗೆ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಲೇಯರ್ ಬಟ್ಟೆಯನ್ನು ಇಟ್ಟು ಹೀಗೆ ಸ್ಟಿಚ್ ಮಾಡಬೇಕು. ಹೀಗೆ ಕೊನೆಗೆ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಮತ್ತು ಹೀಗೆ ಇಟ್ಕೊಂಡು ನೆಕ್ಸ್ಟ್ ಲೈನ್ ಮತ್ತೆ ಇಟ್ಕೊಂಡು ಅದೇನೇ ಕೊನೆವರೆಗೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಕಲರ್ ಆಗಿ ಬರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸೂಪರಾಗಿ ಕಾಣಿಸುತ್ತೆ. ಸುಮಾರು ದೊಡ್ಡಕ್ಕೂ ಕೂಡ ಬಂದಿದೆ. ಎಷ್ಟು ದೊಡ್ಡಕ್ಕೆ ಬಂದಿದೆ ಅಂತ ತೋರಿಸ್ತೀನಿ. ಹಾಗೆ ಕೊನೆವರೆಗೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇದಿಷ್ಟು ಈಗ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತೀನಿ. ನೋಡಿ, ನಾವೀಗ ತುದಿಯವರೆಗೆ ಬಂದಿದ್ದೀವಿ. ಲಾಸ್ಟಲ್ಲಿ ಇಷ್ಟಿಷ್ಟು ಎಕ್ಸ್ಟ್ರಾ ಆಗ್ತಾ ಇದೆ. ನಾವೀಗ ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಕೊನೆಗೆ ಇಲ್ಲಿ ಎಕ್ಸ್ಟ್ರಾ ಏನೇನು ಬಟ್ಟೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ, ಅದನ್ನೆಲ್ಲ ಚಂದ ಮಾಡಿ ಟ್ರಿಮ್ ಮಾಡ್ಕೊಬೇಕು. ಟ್ರಿಮ್ ಮಾಡಿಕೊಂಡು ಬರ್ತೀನಿ. ನೋಡಿ, ಇಲ್ಲಿ ತುದಿಗೆ ಸ್ಟಿಚ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡು ತಂದಿದ್ದೀನಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಇದಕ್ಕೆ ತುದಿಯಲ್ಲಿ ಪೈಪಿಂಗ್ ಕೊಟ್ಟರೆ ಇನ್ನೂ ಚಂದವಾಗಿ ಕಾಣಿಸುತ್ತೆ. ನಾನು ತುದಿಗೆ ಪೈಪಿಂಗ್ ಕೊಡಲಿಕ್ಕಾಗಿ ಈ ರೀತಿ ಬ್ಲೌಸ್ ಪೀಸನ್ನು ಒಂದು 2.5 ಇಂಚನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಹೀಗೆ ಸ್ಟಿಚ್ ಮಾಡಿಕೊಂಡು ಅದನ್ನು ಹೀಗೆ ಫೋಲ್ಡ್ ಮಾಡಿ ಮತ್ತು ಸ್ಟಿಚ್ ಮಾಡಿ ಈ ಕಡೆನೂ ಕೂಡ ಹೀಗೆ ಬರೋ ರೀತಿಯಲ್ಲಿ ಸುತ್ತಲೂ ಕೂಡ ಕೊಟ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಹೇಳ್ತೀನಿ, ತೋರಿಸ್ತೀನಿ. ಈಗ ನಾವು ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ ಕೊಟ್ಕೊಂಡು ತೊಗೊಂಬಂದುಬಿಡೋಣ. ಆಮೇಲೆ
ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸುತ್ತಲೂ ಕೂಡ ಈ ರೀತಿಯಾಗಿ ಪೈಪಿಂಗನ್ನು ಕೊಟ್ಟು ಆಯಿತು. ಇದು ಕೂರಲಿಕ್ಕೆ ಮಾತ್ರ ಸೂಪರ್ ಆಗುತ್ತೆ. ನಾನು ಇಡೀ ಮ್ಯಾಟನ್ನು ಈಗ ಕೆಳಗಡೆ ಇಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟು ದೊಡ್ಡಕ್ಕೆ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗಾರು ಊಟಕ್ಕೆ ಹಾಕಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಅನಿಸುತ್ತೆ. ಕೊನೆಗೆ ಇಲ್ಲಿ ಕಾಟನ್ ಬಟ್ಟೆ ಹಾಕಿದ್ರಿಂದ ಕೂತ್ಕೊಂಡ್ರೂ ಕೂಡ ಜಾರೋದು ಇಲ್ಲ. ಎಷ್ಟು ನೋಡಿ, ಒಂದು ಬ್ಲೌಸ್ ಹೊಲಿಲಿಕ್ಕೆ ಬರಲಿಲ್ಲ ಅಂತಂದರೆ ಹೇಗೆಲ್ಲ ನಾವು ಮಾಡ್ಕೊಬೋದು ಅಂತ. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವೇನಾದ್ರು ನಮ್ಮ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜನ್ನು ಫಾಲೋ ಮಾಡಿ. ಹಾಗೆ ನಮ್ಮ ಮಾರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.